ನಮ್ಮ ಯಾದಗಿರಿಯಲ್ಲಿ ತುಂಬ ವಿಶೇಷವಾದಂತಹ ಸಮಾರಂಭ. ಇವತ್ತು ನಮ್ಮೆಲ್ಲರ ಬದುಕಿನಲ್ಲಿ ಅನೇಕ ಸಮಾರಂಭಗಳನ್ನು ನಾವೆಲ್ಲ ನೋಡ್ತಾ ಇರ್ತೀವಿ. ಅನೇಕ ಗೋಷ್ಠಿಗಳಲ್ಲಿ, ಅನೇಕ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೀವಿ. ಆದರೆ ಆ ಎಲ್ಲ ಸಮ್ಮೇಳನಕ್ಕಿಂತಲೂ ಈ ಒಂದು ವೈಜ್ಞಾನಿಕ ಸಮ್ಮೇಳನ ತುಂಬ ಭಿನ್ನವಾಗಿರುವಂಥ ಸಮ್ಮೇಳನವಾಗಿದೆ. ಯಾಕೆ ಭಿನ್ನವಾದಂಥ ಸಮ್ಮೇಳನ ಅಂತ ನಾನು ಈ ಮಾತು ಹೇಳ್ತೀನಿ ಅಂತ ಕೇಳಿದಾಗ, ಈ ಒಂದು ವೈಜ್ಞಾನಿಕ ಸಮ್ಮೇಳನ ಹೆಸರೇ ಹೇಳುವಂತೆ ಎಲ್ಲವನ್ನು ಸಹಿತ ಓರೆಗಲ್ಲಿಗೆ ಹಚ್ಚಿ ಪರೀಕ್ಷೆ ಮಾಡಿ ನೋಡುವಂತಹ, ಕೇಳುವಂತಹ, ಸ್ವೀಕರಿಸುವಂತಹ ಸಮಾರಂಭ ಯಾವುದಾದ್ರು ಇದ್ದರೆ ಅದುವೇ ವೈಜ್ಞಾನಿಕ ಸಮ್ಮೇಳನ ಅಂತ. ಆದರೆ ಇಲ್ಲಿ ಆಗಲ್ಲ. ಎಲ್ಲರೂ ಸಹಿತ ಪ್ರಶ್ನೆ ಮಾಡುವಂಥ ಮತ್ತು ಎಲ್ಲವನ್ನ ಸತ್ಯ ಅಸತ್ಯವನ್ನು ಕುರಿತು ಸ್ವೀಕಾರ ಮಾಡುವಂಥ ಸಮ್ಮೇಳನವೇ ಈ ಒಂದು ವೈಜ್ಞಾನಿಕ ಸಮ್ಮೇಳನ ಅಂತಕ್ಕಂಥದ್ದು. ಅದರಲ್ಲಿ ನಮ್ಮ ಕೊನೆಯ ಜಿಲ್ಲೆ, ನಮ್ಮ ಗಿರಿ ಜಿಲ್ಲೆ, ಕಲ್ಯಾಣ ನಾಡು, ಇದು ಶರಣರ ನಾಡು. ಒಂದು ವಿಶೇಷವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭಾನುಮತಿಯನ್ನ ಮತ್ತು ವಾಮಾಚಾರವನ್ನ, ಮೌಢ್ಯತೆಯನ್ನ ನಾವು ನೋಡ್ತಾ ಬಂದಿದ್ದೀವಿ. ಹಾಗಾಗಿ ನಮ್ಮ ಗಡಿ ಜಿಲ್ಲೆಯಲ್ಲಿ ಒಂದಿಷ್ಟು ಜನರಲ್ಲಿ, ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕವಾದಂತಹ ಚಿಂತನೆಗಳನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಈ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ನಾವು ಹಮ್ಮಿಕೊಂಡಿದ್ದೇವೆ ಎನ್ನುವಂಥದ್ದು. ಈಗಾಗಲೇ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ಈ ನಾಡಿನ ಪ್ರಕಾರ ವೈಜ್ಞಾನಿಕ ಚಿಂತಕರು, ಪವಾಡಗಳ ಬಯಲು ಅನ್ನುವಂಥ ಇದರ ಮೂಲಕವಾಗಿ ನಾಡಿನಲ್ಲಿ ತುಂಬಾ ಖ್ಯಾತಿಯನ್ನ ಹೊಂದಿರತಕ್ಕಂಥ ನಮ್ಮ ಹುಲಿಕಲ್ ನಟರಾಜರವರು ನಿಜವಾಗ್ಲೂ ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ನಮ್ಮ ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರಾಂತದಲ್ಲಿ ಹೋಗಿ ಜನರಲ್ಲಿ ಜಾಗೃತಿಯನ್ನ ಉಂಟು ಮಾಡ್ತಕ್ಕಂಥದ್ದು ತುಂಬಾ ಅಪರೂಪದ ವ್ಯಕ್ತಿ ನಮ್ಮ ಹುಲಿಕಲ್ ನಟರಾಜರು ಅಂತಕ್ಕಂಥದ್ದು. ಸಮಾಜದಲ್ಲಿ ಮೌಢ್ಯಗಳನ್ನ ಬಿತ್ತುವುದು ಬಹಳ ಸುಲಭ ಮತ್ತು ಮೌಢ್ಯಗಳನ್ನ ಬಿತ್ತತಕ್ಕಂಥದ್ದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣ್ತೀವಿ. ಆದ್ರೆ ಜನರಲ್ಲಿ ವೈಜ್ಞಾನಿಕ ವೈಚಾರಿಕ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥವ್ರು ತುಂಬಾ ಕಡಿಮೆ, ತುಂಬಾ ವಿರಳ ಇವತ್ತು ಸಮಾಜದಲ್ಲಿ. ಹಾಗಾಗಿ ನಮ್ಮ ಹುಲಿಕಲ್ ನಟರಾಜರವರ ನೇತೃತ್ವದಲ್ಲಿ ನಮ್ಮ ಯಾದಗಿರಿಯಲ್ಲಿ ಇವತ್ತು ಇದೇ ತಿಂಗಳು 28, 29 ಮತ್ತು 30ರಂದು ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನ ನಮ್ಮ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಚಾರವಾಗಿದೆ ಬಂಧುಗಳೇ. ಹಾಗಾಗಿ ಇಂತಹ ಒಂದು ವೈಜ್ಞಾನಿಕ ಸಮ್ಮೇಳನ ನಮ್ಮ ಗಿರಿ ಜಿಲ್ಲೆಗೆ ಬಂದಿದೆ ಅಂತೇಳಿ ನಾವು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಅವರನ್ನ ನಾವು ಸ್ವಾಗತವನ್ನ ನಾವು ಮಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಎನ್ನುವಂಥದ್ದು. ಹಾಗಾಗಿ ಬಹುಶಃ ಇದರ ಬಹಳ ದೊಡ್ಡ ವ್ಯಾಪ್ತಿ, ಸಣ್ಣ ಸಮಾರಂಭ ಅಲ್ಲ, ಬಹಳ ದೊಡ್ಡ ಸಮಾರಂಭ ಇದು ನಡೀತಾ ಇದೆ. ಹಾಗಾಗಿ ಈ ಒಂದು ಸಮಾರಂಭಕ್ಕೆ ಹೆಚ್ಚಿನ ಪ್ರಚಾರದ ಸೇವೆಯನ್ನ ನೀಡ್ತಕ್ಕಂಥವ್ರು ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ಪತ್ರಕರ್ತರು ಈ ಒಂದು ಸಮ್ಮೇಳನಕ್ಕೆ ಹೆಚ್ಚಿನ ಒಂದು ಪ್ರಚಾರವನ್ನ ನೀಡಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ರೈತ ಬಾಂಧವರು ಈ ಒಂದು ಸಮ್ಮೇಳನಕ್ಕೆ ಬರಂಗ ಮಾಡ್ಬೇಕಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ಪತ್ರಕರ್ತರಲ್ಲಿ ಈ ಒಂದು ಸುದ್ದಿಗೋಷ್ಠಿಯ ಮೂಲಕವಾಗಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತೀನಿ ಅಂತಕ್ಕಂಥದ್ದು. ಬಹುಶಃ ಈ ಒಂದು ವೈಜ್ಞಾನಿಕ ಸಮ್ಮೇಳನ ಯಾವುದೇ ಧರ್ಮದ ಯಾರ ವಿರುದ್ಧ ಅಲ್ಲ ಎಂತಕ್ಕಂಥದ್ದು, ಎಲ್ಲರಲ್ಲಿನೂ ಸಹಿತ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಹಾಗಾಗಿ ಜನರಲ್ಲಿ ನಂಬಿಕೆಗಳು ಇರಲಿ, ಆದ್ರೆ ಮೂಢ ನಂಬಿಕೆಗಳು ಬೇಡ, ಮೌಢ್ಯತೆಗಳು ಬೇಡ ಅಂತಕ್ಕಂಥ ಇದರ ಒಂದು ಮೂಲ ಆಶಯ ಅಂತಕ್ಕಂಥದ್ದು. ವಿಜ್ಞಾನದ ಮೂಲ ಆಶಯ ಏನಂತ ಕೇಳಿದಾಗ ನಾವೆಲ್ಲರೂ ಸಹಿತ ಮನುಷ್ಯರು, ಮಾನವರು ಒಂದಾಗಿ ಬಾಳ್ಬೇಕು ಮತ್ತು ತುಂಬಾ ಗೌರವಯುತವಾಗಿ ಬದುಕಬೇಕು, ಬಾಳ್ಬೇಕನ್ನುವಂತ ನಿಟ್ಟಿನಲ್ಲಿ ವೈಜ್ಞಾನಿಕ ಸಮ್ಮೇಳನ ನಡೀತಾ ಇರ್ತಕ್ಕಂಥದ್ದು. ಇದರಲ್ಲೆಲ್ಲ ಹಾಕಿದರೆ ಬೇರೆ ಬೇರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಸುಮಾರು 20 ಬಸ್ಗಳು ಒಂದು ವಿಜ್ಞಾನದ ಸೈನ್ಸ್ ಎಕ್ಸಿಬಿಷನ್ ನೀಡ್ತಕ್ಕಂಥ ಒಂದು 20 ಬಸ್ಗಳು ನಮ್ಮ ಯಾದಗಿರಿ ಜಿಲ್ಲೆಗೆ ಬರ್ತವೆ ಅಂತಕ್ಕಂಥದ್ದು. ಬಹುಶಃ ನಮ್ಗೆ ಹೆಚ್ಚಿನ ವಿಚಾರ ಗೊತ್ತಿರುವುದಿಲ್ಲ.
ಅವನ್ನ ನಾವು ನೋಡಿದಾಗ ಹೆಚ್ಚಿನ ಒಂದು ನಮಗೆ ಜ್ಞಾನವನ್ನು ಬರಲಿಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಈಗಾಗಲೇ ಇದರ ಒಂದು ರೂಪುರೇಷೆಗಳು ತುಂಬಾ ಬರದಿಂದ ಸಿದ್ಧತೆಗೊಳ್ತಾ ಇದ್ದಾವೆ. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಮ್ಮ ಕಲ್ಯಾಣ ನಾಡಿನ ಪ್ರಖರ ವಾಗ್ಮಿಗಳು, ಪ್ರಖರ ವೈಚಾರಿಕ ಚಿಂತಕರಾದಂತ ವಿಶ್ವರಾಧ್ಯ ಸದ್ದೆಂಪೇಟೆಯವರನ್ನ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ ನಮಗೆ ತುಂಬಾ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಒಟ್ಟಾರೆಯಾಗಿ ರಾಜ್ಯ ಮಟ್ಟದ 5ನೇ ವೈಜ್ಞಾನಿಕ ಸಮ್ಮೇಳನ ತುಂಬಾ ಯಶಸ್ವಿಯಾಗಿ ನಡೆಯುವಲ್ಲಿ ತಮ್ಮೆಲ್ಲರ ಸಹಕಾರ ತುಂಬಾ ಮುಖ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ.